ಹಾಯ್ ರೀ, ನಮಸ್ಕಾರ. ನಾನು ಭಾಗ್ಯ. ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಬೋದು. ಹೂಕೋಸು ಪಲ್ಯ. ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಹೂಕೋಸು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಅರ್ಧ ಕಪ್ ತೊಗರಿಬೇಳೆ ತೊಗೊಂಡು ತೊಳೆದು ಒಂದು ವಿಜಿಲ್ ಹಾಕ್ಸಿದ್ದೀನಿ. ಈಗ ನಾನು ಅರ್ಧ ಕೋಸು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ಮತ್ತು ಉಪ್ಪು ಅರಿಶಿನ ಹಾಕಿ ಹೂಕೋಸನ್ನ ಹಾಕ್ತಿದ್ದೀನಿ. ಅಂದರೆ ನೀರು ಕುದೀತಾ ಇಲ್ಲ, ಸುಮ್ಮನೆ ಬಿಸಿ ನೀರು ಇರಬೇಕು. ಒಂದು 10 ನಿಮಿಷ ಬಿಡೋಣ, ಅದರಲ್ಲಿರೋದೆಲ್ಲ ಹುಳು ಹೋಗುತ್ತೆ. ಈಗ ಒಂದು ಪಾತ್ರೆಗೆ ತೊಗೊತಿದ್ದೀನಿ. ಈಗ ತೊಗರಿಬೇಳೆ ನೋಡಿ ಒಂದು ವಿಜಿಲ್ ಆಗಿದೆ, ಅದನ್ನು ತೊಗೊತಿದ್ದೀನಿ ಕಟ್ ತೆಗೆದು. ಈಗ ಪಾತ್ರೆ ಇಟ್ಟಿದೆ. 1 ರಿಂದ 2 ಸ್ಪೂನು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದೆ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ತಿದೆ. ನಾನಿಲ್ಲಿ ನಮಗೆ ಬೇಕಿದ್ದಷ್ಟು ಖಾರ ಹಾಕ್ತಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಮತ್ತು ಇದಕ್ಕೆ ಒಂದು ಈರುಳ್ಳಿ ತೊಗೊಂಡಿದೆ, ಇದನ್ನು ಅಷ್ಟೇ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಬೆಣ್ಣೆ ಥರ ಇರುತ್ತೆ. ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ. ಈಗ ಎಣ್ಣೆಲಿ ಫ್ರೈ ಆಗಿದೆ. ನಾವು ಇದಕ್ಕೆ ಅರಿಶಿನ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು, ಒಂಚೂರು. ಇದನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಇದನ್ನು ಒಂದು 2 ರಿಂದ 3 ನಿಮಿಷ ಕುದ್ದಿದೆ. ಈಗ ಹೂಕೋಸನ್ನ ಹಾಕ್ತಿದೆ. ಇದು ಅಷ್ಟೇ, ಇದೇನು ಜಾಸ್ತಿ ಕುದಿಯೋದೇನು ಬೇಕಾಗಿಲ್ಲ. ಹೂವು ಆಗಿರೋದ್ರಿಂದ 2 ರಿಂದ 3 ನಿಮಿಷ ಅದರಲ್ಲಿ ಬೆಂದರೆ ಸಾಕು. ಈಗ ಬೇಳೆ ಇತ್ತಲ್ಲ, ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ರೆಡಿ ಆಯ್ತು ನೋಡಿ ಪಲ್ಯ. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಿದ್ದೀನಿ. ಯಾರ್ಯಾರಿಗೆ ಈ ಪಲ್ಯ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.